ಶೇರ್ ಮಾರ್ಕೆಟ್ ನಾಗರಾವ್ ಇದ್ದಂಗೆ, ಅದನ್ನು ಆಡ್ಸಕ್ಕೆ ಬಂದನ್ ಮಾತ್ರ ಅದನ್ನ ಹೆಂಗೆ ಬೇಕಾದ್ರೂ ಹಂಗೆ ಆಡಿಸ್ತಾನೆ. ಆಡ್ಸಕ್ಕೆ ಬರಲಿಲ್ಲ ಅಂದ್ರೆ ಅವು ಯಾವಾಗ ಬೇಕಾದ್ರೂ ಕಡಿಬೋದು. ಅದು ಮೀನು ಹಿಡಿಯೋದಕ್ಕೂ ಮೀನು ಹಿಡಿಯೋದನ್ನ ಕಲಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ಅವ್ರು ಎತ್ತಿ ತೋರಿಸಿದ್ದಾರೆ. ಮಾರ್ಕೆಟ್ ಏರುವಾಗೂ ದುಡ್ಡು ಮಾಡ್ಬೋದು ಮತ್ತು ಬೀಳುವಾಗೂ ದುಡ್ಡು ಮಾಡೋದು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇವರು ಇನ್ನೂ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ 2 ದಿವಸ ಹೇಳ್ಕೊಟ್ಟದ್ದು ನೀವು ಬೇಕಾದಷ್ಟು ದಿವಸ ಬಂದು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂತಾರೆ. ಅದೇ ನಮಗೆ ದೊಡ್ಡ ಬೆನಿಫಿಟ್ ಇಲ್ಲಿ. ಒಂದು ನವೀನ್ ಕೊಡಗು ಮತ್ತು ತುಳಸಿ ಗೌಡ ಮತ್ತು ಸಚಿನ್ ಅಂತ ಹೇಳಿ ಒಳ್ಳೆ ಫ್ಯಾಕಲ್ಟಿ ಇಟ್ಟಿದ್ದಾರೆ. ಈ ತುಂಬ ಬೇಸಿಕನ್ನು ತುಂಬ ಸಿಂಪಲ್ಲಾಗಿ ಕನ್ನಡದಲ್ಲಿ ಅರ್ಥಬದ್ಧವಾಗಿ ಹೇಳ್ಕೊಡ್ತಾರೆ. ಅದರಿಂದ ಒಂದ್ಸಲಿ ಅವ್ರು ಹೇಳ್ಕೊಟ್ರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ. ಸೊ ಅದಾದಮೇಲೆ ಬುದ್ಧಿವಂತನಿಗೆ ಅಂದರೆ ಸಕ್ಸಸ್ಫುಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ಏನೋ ಒಂದು ಫಾರ್ಮಲ್ ಇರುತ್ತಲ್ಲ, ಕಂಡ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಯಾಕೆ ಫಾಲೋ ಮಾಡಬಾರ್ದು? ಕಲಿಯೋವರೆಗೆ ಮಾತ್ರ ಬ್ರಹ್ಮವಿದ್ಯೆ, ಕಲ್ತ್ಮೇಲೆ ಎಲ್ಲ ಕೋತಿವಿದ್ದಾನೆ. ಕೆಲವರು ಹೆಸರು ಬೇಡ, ಒಂದು ಸೆಷನ್ಗೆ 1 ಲಕ್ಷ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಇದ್ದಾರೆ ಅವರು. ಇಷ್ಟೇ 2 ದಿವಸದ ಕ್ಲಾಸ್ ತಗೊಂಡಿವಲ್ಲ 45,000 ತಗೊಂತಾರೆ. ಬಟ್ ಸರ್ ಕಡಿಮೆ ಫೀಸಲ್ಲಿ ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಇಡೀಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಅವರು ಹೇಳ್ಬೋದಿತ್ತು ಬಹಿರಂಗವಾಗಿ ನಾನು ಇಷ್ಟು ಹಾಕಿದ್ದೀನಿ ಅಂತ ಹೇಳಿ, ಎಲ್ಲರ ಮೇಲೂ ಇನ್ಫ್ಲುಯೆನ್ಸ್ ಮಾಡ್ಬೋದಿತ್ತು. ಆದರೆ ಅವ್ರು ಕಿಂಚಿತ್ತು ಆ ಥರ ಮಾಡಲಿಲ್ಲ. ಯಾಕೆಂದರೆ ಇವರು ಫಾಲ್ಸ್ ಇನ್ಫ್ಲುಯೆನ್ಸರ್ಸ್ ಅಲ್ಲ. ಇವರು ನಮ್ಮನ್ನು ಸೆಲ್ಫ್ ಎಂಪವರ್ಡ್ ಮಾಡಬೇಕು ಅಂತ ಈ TD ಅಕಾಡೆಮಿ ಏನು ಉದ್ದೇಶ ಇದೆ. ನಿಜವಾಗ್ಲೂ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಮಗೆ ಬಕೇಶ್ವರ ಚೌಟ್ರಿಯಲ್ಲಿ, ಶ್ರೀ ಬಕೇಶ್ವರ ಚೌಟ್ರಿ ಹಾಗೂ BS ಚನ್ನಬಸಪ್ಪ ಕಾಲೇಜಿನಲ್ಲಿ ನಮಗೆ ಸ್ಥಳ ಕೊಟ್ಟಿರೋದಕ್ಕೆ ಪ್ರಿನ್ಸಿಪಲ್ ಗುರು ಅವರಿಗೆ ವಂದನೆಗಳು ಅರ್ಪಿಸ್ತಾ ಇದ್ದೀವಿ ನಮ್ಮ TD ಸಂಸ್ಥೆಯಿಂದ. ಆ್ಯಂಡ್ ನಾನು ಇಲ್ಲಿ ದಾವಣಗೆರೆಯಲ್ಲಿ ನಾನು ಕೀನಾಗಿ ಅಬ್ಸರ್ವ್ ಮಾಡಿದ್ದಂದರೆ, ಇಲ್ಲಿ ದಾವಣಗೆರೆಗೂ ಬೆಂಗಳೂರಿಗೂ ಏನೂ ವ್ಯತ್ಯಾಸ ಇಲ್ಲ. ಸೊ ತುಂಬ ಶಾರ್ಪ್ ಇದ್ದಾರೆ ಜನ. ಸೊ ತುಂಬ ಬೇಗ ಕಲಿತೀರಾ. ನಾನು ತುಂಬ ಕಡೆ ಹೋಗಿದ್ದೀನಿ, ತುಂಬ ಕರ್ನಾಟಕ ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ಸೊ ಭಾಷೆನೂ ಅಷ್ಟೇ, ಇಟ್ಸ್ ವೆರಿ ಸಿಮಿಲರ್ ಟು ಬೆಂಗಳೂರು ಭಾಷೆ ಥರನೇ ಇದೆ. ಸೊ ತುಂಬ ಪೇಷನ್ಸಾಗೆ, ನಿಮ್ಮ ಪೇಷನ್ಸ್ ಮೆಚ್ಕೋಬೇಕು. ಸೊ ಬೇರೆ ಕಡೆ ನಾವು ಚೌಟ್ರಿಯಲ್ಲಿ ಊಟ ಹಾಕ್ಸ್ದವಾಗ ಅಲ್ಲಿ ಕ್ಯೂ ನಿಂತ್ಕೊಳ್ಳಿಲ್ಲ ಯಾರೂ, ಹಂಗಂಗೆ ಬಂದರು. ಬಟ್ ನೀವು ತುಂಬ ಒಂದು ಸಿಸ್ಟಮ್ಯಾಟಿಕ್ಕಾಗಿ, ಇವತ್ತು ಅಷ್ಟೇ ಟೈಮ್ ಇವಾಗ ನೀವು ನೋಡ್ಬೋದು 7 ಗಂಟೆ ಆಗ್ತಿದೆ. ಇಷ್ಟು ಪೇಷನ್ಸಾಗೆ ಕುತ್ಕೊಂಡು ವಾಟ್ ಎವರ್ ನೀವು ಕುತ್ಕೊಂಡು ಪಾಠ ಕೇಳಿದ್ರಂದರೆ ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ದಾವಣಗೆರೆ ಜನತೆಗೆ ಹಾಗೂ ಹಾವೇರಿ ಹಾಗೂ ಚಿತ್ರದುರ್ಗ. ಸೊ ಸುತ್ತಮುತ್ತ ಯಾವ್ಯಾವ ಜಿಲ್ಲೆಯಿಂದ ಬಂದಿರೋ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗುತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿಲ್ಲ. ಯಾಕಂದರೆ ಬೆಂಗಳೂರಲ್ಲೇ ಒಂದು 200 ಜನ ಸೇರಿಸೋದು ಕಷ್ಟ ಇದೆ. ಅಂಥದ್ರಲ್ಲಿ ದಾವಣಗೆರೆಯಲ್ಲಿ 1100 ಜನನ ನಾವು ಇಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ, ಅದು ಶೇರ್ ಮಾರ್ಕೆಟ್ ಬಗ್ಗೆ ಎದುರ್ಕೊಳ್ಳೋದು ಹೆಚ್ಚು. ಅಂಥದ್ರಲ್ಲಿ ನೀವು ಬಂದು ಒಂದು ಕಲಿಯೋದಕ್ಕೆ ಒಂದು ಆಸಕ್ತಿ ತೋರಿಸಿದ್ರಲ್ಲ, ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ದಾವಣಗೆರೆ ಜನತೆಗೆ ಹಾಗೂ ಸುತ್ತಮುತ್ತದಿಂದ ಬಂದಿರೋ ಜಿಲ್ಲೆಗಳಿಗೆ. ನಾನು ಹೇಳೋದಂದರೆ ಶೇರ್ ಮಾರ್ಕೆಟು ನಿಜವಾಗ್ಲೂ ಒಳ್ಳೆಯದು. ಯಾರಿಗೆ ಕಲಿತವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದು. ಯಾಕಂದರೆ ಸಣ್ಣ ಪುಟ್ಟದಲ್ಲಿ ಸ್ಟಾರ್ಟ್ ಮಾಡಿ, 10 ರೂಪಾಯಿ ಇತ್ತಾ, 12 ರೂಪಾಯಿ ಇತ್ತಾ, ಗೋಲ್ಡ್ ETF, ಟಾಟಾ ಗೋಲ್ಡ್ ETF, ಸಿಲ್ವರ್ ETF, ಟಾಟಾ ಗೋಲ್ಡ್ ಸಿಲ್ವರ್ ಎಷ್ಟು ಒಂದು 20 ರೂಪಾಯಿ 18 ರೂಪಾಯಿ ಇದೆ. ಸೊ 23 ರೂಪಾಯಿಗೆ ಫಾರ್ಮಾ ಬೀಸ್ ಇದೆ, ನಿಫ್ಟಿ ಬೀಸ್ ಇದೆ, IT ಬೀಸ್ ಇದೆ, ಗೋಲ್ಡ್ ಬೀಸ್ ಇದೆ. ಸಣ್ಣದಾಗಿ ನಾನು ಹೇಳೋದು, ಇಲ್ಲಿ ತುಂಬ ಜನ ಲೆಕ್ಚರರ್ಸ್ ಇದ್ದೀರಾ, ತುಂಬ ಕಲ್ತಿದ್ದೀರಾ. ಆ್ಯಂಡ್ ನೀವು ಈ ವಿದ್ಯೆನ ದಯಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಸುತ್ತಮುತ್ತ ಇರೋ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಸ್ವಲ್ಪ ಆದರೂ ವಿದ್ಯಾದಾನ ಮಾಡಿ. ಇದನ್ನು ನಾನು ಕೇಳ್ಕೊತೀನಿ. ಯಾಕಂದರೆ TD ಸಂಸ್ಥೆ ಇವತ್ತು 8 ಕಡೆ ಇರ್ಬೋದು, ಇದು 800 ಕಡೆ ಆಗೋದಕ್ಕೆ ತುಂಬ ಟೈಮ್ ಹಿಡಿತದೆ.
ಅಷ್ಟರಲ್ಲಿ ನೀವು ಸಹ ವಿದ್ಯಾರ್ಥಿಗಳು ನೀವೇನು ಕಲ್ತಿದ್ರೋ ಅದರಲ್ಲಿ ಹೂಡಿಕೆ ಬಗ್ಗೆ, ನಾನು ಟ್ರೇಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಹೂಡಿಕೆ ಬಗ್ಗೆ ಅಟ್ಲೀಸ್ಟ್ SIP ಮಾಡೋದ್ರ ಬಗ್ಗೆ, ಮ್ಯೂಚುವಲ್ ಫಂಡ್ ಮಾಡೋದ್ರ ಬಗ್ಗೆ ಒಂದು 4 ಅಕ್ಷರ ಬೇರೆಯವ್ರಿಗೂ ಹೇಳ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಇದರಿಂದ ನಮ್ಮ ಕರ್ನಾಟಕ ಜನತೆ ಆದಷ್ಟು ಬೇಗ ಶೇರ್ ಮಾರ್ಕೆಟ್ನ ಕಲ್ತ್ಕೊಂಡು ಇಲ್ಲಿ ಆರ್ಥಿಕ ಸ್ವತಂತ್ರ ಪಡ್ಕೊಳ್ಳಿ ಅಂತ ನನ್ನ ಕೋರಿಕೆ. ಇದಕ್ಕೆಲ್ಲರೂ ನೀವು ಕೈ ಜೋಡಿಸ್ತೀರಾ? ಥ್ಯಾಂಕ್ ಯು ದಾವಣಗೆರೆ. ಹೀಗೆ ಫಸ್ಟ್ ಆಫ್ ಆಲ್ ಬಕ್ಕೇಶ್ವರ ಚೌಲ್ಟ್ರಿಯಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ನನ್ನ ಹಸ್ಬೆಂಡ್ ನನ್ನನ್ನು ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದರು. ಅದಾದಮೇಲೆ ಈ ಕೋರ್ಸ್ ನೀನು ಜಾಯಿನ್ ಆಗಬೇಕು ಅಂತ ಹೇಳಿದ್ರು. ಒಪ್ಕೊಂಡಾದಮೇಲೆ ಆ್ಯಕ್ಚುಲಿ ಮನೋಜ್ ಕುಮಾರ್ ಸರ್ ಅವರಿಗೆ ಇರೋ ನಾಲೆಡ್ಜಿಗೆ, ಅವರಿರೋ ಲೆವೆಲಿಗೆ ನಾವಿಲ್ಲಿ ಬಂದವರಿಗೆ ಕನಸಿನ ಕೋಟೆನೇ ಕಟ್ಟಿಸಿ ನಾಳೆನೇ ಆಸ್ತಿ ಮಾರಿ ತಂದು ನಾವಿಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡ್ಬೋದು. ಆದರೆ ಡೆಫಿನೆಟ್ಲಿ ಅವ್ರು ಮಾಡಲಿಲ್ಲ. ಯಾಕಂತಂದರೆ ಮೀನು ಹಿಡಿಯೋದನ್ನು ಕಲಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ಅವ್ರು ಎತ್ತಿ ತೋರಿಸಿದ್ದಾರೆ. ದ್ಯಾಟ್ ಈಸ್ ಸ್ಪೆಷಾಲಿಟಿ ಆಫ್ TD ಅಕಾಡೆಮಿ ಅಂತ ನನಗೆ ಭಾಳ ಚೆನ್ನಾಗಿ ಅರ್ಥ ಆಯ್ತು, ಮನಸ್ಪೂರ್ವಕವಾಗಿ ಅರ್ಥ ಆಯಿತು. ಯಾಕಂತಂದರೆ ಅವರು ಅಷ್ಟು ಲಕ್ಷ ಹಾಕಿ ಇಷ್ಟು ಲಕ್ಷ ಹಾಕಿ, ಆಮೇಲೆ ಮೊನ್ನೆ KGF ಸರ್ ಕೂಡ ಅವರು ಹೇಳ್ಬೋದಿತ್ತು ಬಹಿರಂಗವಾಗಿ ನಾನು ಇಷ್ಟು ಹಾಕಿದ್ದೀನಿ ಅಂತ ಹೇಳಿ, ಎಲ್ಲರ ಮೇಲೂ ಇನ್ಫ್ಲುಯೆನ್ಸ್ ಮಾಡ್ಬೋದಿತ್ತು. ಆದರೆ ಅವ್ರು ಕಿಂಚಿತ್ತೂ ಆ ಥರ ಮಾಡಲಿಲ್ಲ. ಯಾಕೆಂದರೆ ಇವರು ಫಾಲ್ಸ್ ಇನ್ಫ್ಲುಯೆನ್ಸರ್ಸ್ ಅಲ್ಲ. ಇವರು ನಮ್ಮನ್ನು ಏನು ಹೇಳ್ತಾರೆ, ಸೆಲ್ಫ್ ಎಂಪವರ್ಡ್ ಮಾಡಬೇಕು ಅಂತ ಈ TD ಅಕಾಡೆಮಿ ಏನು ಉದ್ದೇಶ ಇದೆ. ನಿಜವಾಗ್ಲೂ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು. ಆಮೇಲೆ ಇಲ್ಲಿ ಈ ಸಭೆಯಲ್ಲಿ ಬಂದಿರೋರು ಘಟಾನುಘಟಿಗಳೂ ಇದ್ದಾರೆ, ಅಂಬೆಗಾಲಿಟ್ಟವರು ಇದ್ದಾರೆ ಈ ಮಾರ್ಕೆಟಲ್ಲಿ. ಎಲ್ರಿಗೂ ಅವರು ಒಂದೇ ಫ್ಲೋ ಅಲ್ಲಿ ತಗೊಂಡು ಹೋಗ್ಬೇಕಲ್ಲ, ಅದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಘಟಾನುಘಟಿಗಳಿಗೂ ಅವರು ಹೇಳ್ಕೊಟ್ಟಿದ್ದಾರೆ. ಅಂಬೆಗಾಲಿಟ್ಟವ್ರನ್ನೂ ಕೈ ಹಿಡಿದು ಮುಂದಕ್ಕೆ ತಗೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ 2 ದಿನದ ಕ್ಲಾಸ್ ಅವರು ಮಾಡಿದ್ರು ಅಂತಂದರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ನಾನು TD ಬಗ್ಗೆ ತುಂಬ ಹೇಳ್ಬೇಕು ಅನ್ಕೊತೀನಿ. ಏನಕ್ಕಂದರೆ ನಾವೆಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ತುಂಬ ಸರಿ ಸರ್ಚ್ ಮಾಡಿರ್ತೀವಿ. ಇಲ್ಲಿ ಯಾರೆಲ್ಲ ಬಂದು ಕೂತಿದ್ದಾರೆ, ಬರೋಕ್ಕೆ ಮುಂಚೆ ಅಂತೂ ಡೈರೆಕ್ಟಾಗಿ ಬಂದಿರೋಲ್ಲ. ಎಲ್ಲರೂ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿರ್ತೀವಿ, ಏನೇನೋ ಕೇಳ್ಕೊಂಡಿರ್ತೀವಿ. ಆದರೆ ನಾರ್ಮಲಿ ಏನಾಗುತ್ತೆ ಅಂದರೆ ನಾವು ಯಾರನ್ನ ಹತ್ರ ಮಾತಾಡಿದಾಗ, ಇನ್ನೇನೋ ಕೇಳಿದಾಗ ನೆಗೆಟಿವಿಟಿನೇ ತುಂಬ ಇದೆ ಶೇರ್ ಮಾರ್ಕೆಟ್ ಬಗ್ಗೆ. ಸೊ ಆದರೆ TDಗೆ ಬಂದಾಗ ಏನು ಗೊತ್ತಾಗುತ್ತೆ ಅಂದರೆ, ನಾನು ಹೊರಗಡೆ ಬೇರೆ ಕಡೆನೂ ಹೋಗಿದ್ದೆ, ಅಲ್ಲಿ ಇದಕ್ಕಿಂತ ಜಾಸ್ತಿ ಫೀ ಕೊಡ್ತಾರೆ, ಇಷ್ಟೆಲ್ಲ ಏನು ಹೇಳಲ್ಲ. ಆದರೆ ಅಡ್ಮಿಷನ್ ಬಿಫೋರ್ ತುಂಬ ಹೇಳ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಆದರೆ ನಾನಿಲ್ಲಿ ಮೆಂಟರ್ಶಿಪ್ ಆಗಿ ತಗೊಂಡಿದ್ದೆ. ನವೀನ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರೇ ಬಂದರು ಅಥವಾ ಏನೇ ಡೌಟ್ ಕೇಳಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ TDನಲ್ಲಿ ಕಲಿತು ಮಾಡಲಿಕ್ಕೆ ತುಂಬ ಒಳ್ಳೆ ಅಪಾರ್ಚುನಿಟಿ ಇದೆ. ಮತ್ತು ಕ್ಲಾಸಿಗೆ ಯಾವಾಗಲೇ ಬಂದರು, ಯಾವುದೇ ಟೈಮಿಗೆ ಬಂದರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ, ಈಗ ಯಾರೋ ಒಬ್ಬರು ಕೇಳ್ತಾಯಿದ್ರು ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ಏನು ಮಾಡಬೇಕು ಅಂತ. ಸೊ ನನ್ನೊಂದು ಪರ್ಸ್ನಲ್ ಪಾಲಿಸಿ ಇದೆ, ಹೇಳ್ತೀನಿ. ಯಾರಾದರೂ ಇಷ್ಟ ಆದರೆ ಅದನ್ನ ಅಪ್ಲೈ ಮಾಡ್ಕೋಬೋದು. ಸೊ ಏನಾಗುತ್ತೆ, ಶೇರ್ ಮಾರ್ಕೆಟ್ ಅಥವಾ ಸೇವಿಂಗ್ಸ್ ಅನ್ನೋದನ್ನು ನಾವು ಮೊದಲಿಂದ ಚಿಕ್ಕವರಿಂದಾಗಿಂದ ಅದು ಬೇರೆ ಥರ ಟ್ರೀಟ್ ಮಾಡಿಬಿಟ್ಟಿದ್ದೀವಿ. ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಈ ಶೇರ್ ಮಾರ್ಕೆಟ್ ಅಥವಾ ಸೇವಿಂಗ್ಸ್ ಅಥವಾ ಬಿಸ್ನೆಸ್ನ ನಮ್ಮ ಮಗು ಥರ ಟ್ರೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನನಗೆ ಒಬ್ಬಳು ಮಗಳಿದ್ದಾಳೆ. ನಾವೇನು ಮಾಡಬೇಕಂದ್ರೆ, ಈ ಶೇರ್ ಮಾರ್ಕೆಟ್ ಅಥವಾ ಬಿಸ್ನೆಸ್ನ ನಮ್ಮ ಇನ್ನೊಂದು ಮಗು ಅಂತ ಅಂದ್ಕೊಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ನ ಮಗುಗೆ ಜೂನ್ ಬಂದರೆ ಅಡ್ಮಿಷನ್ ಮಾಡಿಸ್ತೀನಿ ಅಂದರೆ 50,000 ರೂಪಾಯಿ ಡೊನೇಷನ್ ಅಥವಾ ಏನೋ ಕಟ್ತೀನಿ ಅಂತ ಇಟ್ಕೊಳ್ಳಿ. ನಾವೇನು ಮಾಡಬೇಕು, ನಮ್ಗೆ ಇನ್ನೊಂದು ಮಗು ಇದೆ ಅಂತ ಅಂದ್ಕೊಂಬಿಟ್ಟು ಆ 50,000 ರೂಪಾಯಿನ ಇನ್ವೆಸ್ಟ್ ಮಾಡಬೇಕು ನಾವು. ಹೀಗೆ ಪ್ರತಿ ವರ್ಷ ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ತೀನಿ ತಾನೆ, ಅದೇ ರೀತಿ ನಾವು ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ತಾ ಹೋದರೆ ನಮ್ಮ 60ನೇ ವರ್ಷಕ್ಕೆ ಅಥವಾ ನಮ್ಮ ಏಜ್ ಆ ಟೈಮಲ್ಲಿ ನನ್ನ ಮಗಳು ನೋಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಇನ್ನೊಂದು ಮಗು ಇದೆ ಅಂತ ಏನು ನಾವು ಇನ್ವೆಸ್ಟ್ ಮಾಡ್ತಾ ಬಂದಿರ್ತೀವಲ್ಲ, ಆ ಮಗು ಡೆಫಿನೆಟ್ಲಿ ನಮ್ಮನ್ನು ನೋಡುತ್ತೆ. ಸೇವಿಂಗ್ಸ್ನ ಯಾವತ್ತೂ ಈ ಥರ ಟ್ರೀಟ್ ಮಾಡಬೇಕು. ಆವಾಗ ಅದು ನಮಗೆ ಗೊತ್ತಿಲ್ಲದೇ ಉಳಿತಾಯ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು. ಶೇರ್ ಮಾರ್ಕೆಟಲ್ಲಿ ಇಲ್ಲ ಘಟಾನುಘಟಿಗಳು ಅದಾರ ಇಲ್ಲಿ. ನಾವಿನ್ನು ಏನೂ ಗೊತ್ತಿಲ್ಲದ್ರಾಗ ABCD ಗೊತ್ತಿಲ್ಲ ನಮಗೆ. ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಹೆಂಗಪ್ಪ ಅಂದರೆ, ನಾಗರಾವ್ ಇದ್ದಂಗೆ ಶೇರ್ ಮಾರ್ಕೆಟ್ ನಾಗರಾವ್ ಇದ್ದಂಗೆ. ಅದನ್ನು ಆಡ್ಸಕ್ಕೆ ಬಂದನ್ ಮಾತ್ರ ಅದನ್ನು ಹೆಂಗೆ ಬೇಕಾದ್ರೂ ಹಂಗೆ ಆಡಿಸ್ತಾನೆ.
ಆಡ್ಸಕ್ಕೆ ಬರಲಿಲ್ಲ ಅಂದ್ರೆ ನಾವು ಯಾವಾಗ ಬೇಕಾದ್ರೂ ಕಡಿಬೋದು. ಅದು ನಾಗರಾವ್ ಕಡ್ದು ಬಿಡ್ತೈತಿ. ಅದಕ್ಕೆ ಭಾಳ ಹುಷಾರಾಗ ಮನೋಜ್ ಸರ್ ಅದಾರಲ್ಲ ಅಂಥವ್ರ ಹತ್ರ ಎಲ್ಲ ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ತಗೊಂಡು ಅವಾಗ ಆಡ್ಸಕ್ಕೆ ಹೋದ್ರೆ ಅದು ಸುಮ್ಮನೆ ಆಡ್ತದೆ, ಅದು ರಿಟರ್ನ್ ತಿರ್ಗಲ್ಲ. ನನ್ನ ಅಭಿಪ್ರಾಯ ಹೇಳಿರೋದು. ಆಚಾರ್ ಅಂತ ಹೇಳಿ ರಿಟೈರ್ಡ್ ಸಬ್ ಡಿವಿಷನಲ್ ಇಂಜಿನಿಯರ್ ಅಂತ BSNL ಇಂದ. ಆದರೆ ನಾನು ಸುಮಾರು ವರ್ಷಗಳಿಂದ ಒಂದು TD ಅಕಾಡೆಮಿ ಬೇರೆ ಬೆಂಗಳೂರಲ್ಲೇ ಇರ್ತಿತ್ತು. ಇಲ್ಲೆಲ್ಲಾದರೂ ಹುಬ್ಬಳ್ಳಿಯಲ್ಲೋ ಧಾರವಾಡದಲ್ಲೋ ಎಲ್ಲ ಆದರೆ ನಿಯರ್ ಬೈ ನಾನು ಬಂದು ಕಲಿಬೇಕು ಅಂತ ತುಂಬ ವಿಚಾರ ಮಾಡಿದ್ದೆ. ಆದರೆ ದಾವಣಗೆರೆಯಲ್ಲಿ ಆಯಿತು ಅಂತ ಓಪನ್ ಆದಮೇಲೆ ನಂಗೆ ಗೊತ್ತಾಗಿದ್ದೆ 5 ತಿಂಗಳು ಆದಮೇಲೆ ಹೋಗಿ ಜಾಯಿನ್ ಆದೆ, ಅಡ್ಮಿಷನ್ ಆದಮೇಲೆ ಅಲ್ಲಿ ಯಾವ ಥರ ಇದೆಯಪ್ಪ ಟೀಚಿಂಗು ಇದು ಅಂತಂದರೆ ಎಷ್ಟು ಬೇಸಿಕ್ ಹೇಳ್ಕೊಡ್ತಾರೆ ಅಂದರೆ ಪರ್ಟಿಕ್ಯುಲರ್ಲಿ ನವೀನ್ ಕೊಡಗು ಮತ್ತು ತುಳಸಿ ಗೌಡ ಮತ್ತು ಸಚಿನ್ ಅಂತ ಹೇಳಿ ಒಳ್ಳೆಯ ಫ್ಯಾಕಲ್ಟಿ ಇಟ್ಟಿದ್ದಾರೆ. ಈ ತುಂಬ ಬೇಸಿಕ್ಕನ್ನು ತುಂಬ ಸಿಂಪಲ್ಲಾಗಿ ಕನ್ನಡದಲ್ಲಿ ಅರ್ಥಬದ್ಧವಾಗಿ ಹೇಳ್ಕೊಡ್ತಾರೆ. ಅದರಿಂದ ಒಂದ್ಸಲ ಅವ್ರು ಹೇಳ್ಕೊಟ್ರೆ ಸಾಕು ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ. ನಾವು ಟ್ರೇಡ್ ಮಾಡ್ಬೋದು, ಯಾವುದೇ ವಿತೌಟ್ ಲಾಸ್, ಯಾವುದೇ ಲಾಸ್ ಇಲ್ಲದೆ ಸ್ಟ್ರಾಟಜಿಗಳನ್ನ ನಾವು ಅಪ್ಲೈ ಮಾಡ್ಬೋದು. ಎಲ್ಲಿ ನಾವು ಟ್ರೇಡನ್ನು ತೊಗೋಬೇಕು, ಎಲ್ಲಿ ಟ್ರೇಡ್ ತೊಗೊಂಡ್ರೆ ಲಾಸ್ ಆಗಲ್ಲ, ಇಂಡಿಕೇಟರ್ನ ಎಲ್ಲಿ ಯೂಸ್ ಮಾಡಬೇಕು. ಬರೀ ಕೆಲವು RSI ಇಂಡಿಕೇಟರ್ಸ್ ಅಂತ ಹೇಳ್ತೀವಿ ನಾವು, ಎಲ್ಲ ಯೂಟ್ಯೂಬ್ನೆಲ್ಲ ನೋಡ್ತಿದ್ವಿ. ಆದರೆ ಇಂಡಿಕೇಟರ್ ಇಸ್ ನಾಟ್ ಎನ್ ಇಂಡಿಕೇಶನ್, ಬಟ್ ಕನ್ಫರ್ಮೇಷನ್ ಬೇಕು ಅಂತ. ಆಮೇಲೆ ಪ್ಲಾನ್ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋದೊಂದು ಹೇಳ್ತಾರೆ, ಟ್ರೇಡ್ ಮಾಡಿ ಪ್ಲಾನ್ ಮಾಡಬಾರ್ದು ಅಂತ. ಇದನ್ನೆಲ್ಲ ತುಂಬ ಚೆನ್ನಾಗಿ ಟೆಕ್ನಿಕ್ಗಳನ್ನ ಚೆನ್ನಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಬರ್ರಿ, ಬೇಸಿಕನ್ನು ಕಲ್ತ್ಕೊಳ್ರಿ. ಬೇಸಿಕ್ ಕಲಿಯೋದ್ರಿಂದ ನಾವು ಚೆನ್ನಾಗಿ ಟ್ರೇಡ್ ಮಾಡ್ಬೋದು ವಿತೌಟ್ ಲಾಸ್. ತುಂಬ ಥ್ಯಾಂಕ್ ಯು ಸರ್. ನಾನು 2021ರಲ್ಲಿ ಶ್ರೀಲಂಕಾ ನ್ಯೂ ಟೌನ್ ಆಫೀಸಲ್ಲಿ ಮನೋಜ್ ಸರ್ ಹತ್ರ ಕಲಿತಾದ್ಮೇಲೆ ಇಂಟ್ರಾಡೇ ಸ್ಟಾರ್ಟ್ ಮಾಡಿದೆ. 1 ಲಕ್ಷದಲ್ಲಿ 8 ಲಕ್ಷ ಮಾಡಿದೆ 5 ತಿಂಗಳಲ್ಲಿ. ಅಲ್ಲ, ನೆಕ್ಸ್ಟ್ ಸ್ಟೋರಿ ಹೇಳ್ತಿದ್ದೆ. ಸರ್ ಫೋನ್ ಮಾಡಿದೆ, ಸರ್ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿದ್ದೆ. ಸರ್ ಲಕ್ಷ್ಮಿ ಬಂದ್ಬಿಡೈತೆ, ಫಸ್ಟ್ ಹೋಗಿ ಬಂಗಾರ ತಗೊಳ್ಳಿ ಮನೆಗೆ, ದಯವಿಟ್ಟು ಮತ್ತೆ ಮಾರ್ಕೆಟಿಗೆ ವಾಪಸ್ ಕಳಿಸ್ಬಾರ್ದು. ಹಂಗಂದ್ಮೇಲೆ ಕೇಳಲಿಲ್ಲ, ಮತ್ತೆ 3.5 ಲಕ್ಷ ಹೋಯ್ತು. 3.5 ಲಕ್ಷ ಹೋದ್ಮೇಲೆ ಮನೆಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು. ಅವಾಗಿನ ಬಂಗಾರ 40-50 ಸಾವಿರ ಇತ್ತು. ಆಮೇಲೆ ಯೋಚನೆ ಮಾಡಿ ಮನೆಯವ್ರಿಗೆ ಸ್ವಲ್ಪ ಬಂಗಾರ ಕೊಟ್ಟು ಬಂಗಾರ ಕೊಡಿಸಿ ಅದೇ ದುಡ್ಡಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡೆ. ಅದೇ ಕಾರಲ್ಲಿ ಅಡ್ಡಾಡ್ತಿದ್ದೀನಿ ಈಗ, ವರ್ಣ ಕಾರು. ಇದು TD ಅಕಾಡೆಮಿ ಏನಪ್ಪಾ ಅಂದ್ರೆ, ಒನ್ ಟೈಮ್ ನೀವು ಫೀಸ್ ಕಟ್ಟಿ ಕಲ್ತ ಮೇಲೆ ಲೈಫ್ ಲಾಂಗ್ ನಿಮಗೆ ಸರ್ವಿಸ್ ಕೊಡ್ತಾರೆ. ನೀವು ಯಾವ ಟೈಮಲ್ಲಿ ಮಧ್ಯರಾತ್ರಿ ಡೌಟ್ ಇದ್ರು, ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ನಿಮಗೆ ರಿಪ್ಲೈ ಕೊಡ್ತಾರೆ. ಅದೊಂದು ಗುಡ್ ಸರ್ವಿಸು. ಮತ್ತೆ ಇಂಡಿಯಾದಲ್ಲಿ ನೀವು ಈ ನಾರ್ತ್ ಈಸ್ಟ್ ಅಲ್ಲಿ ಜಾಸ್ತಿ ಇದ್ದಾರೆ ಈ ಟ್ರೇಡಿಂಗ್ ಸಂಬಂಧಪಟ್ಟಂಗೆ. ಕೆಲವರು ಹೆಸರು ಬೇಡ, ಒಂದು ಸೆಷನ್ಗೆ ಲಕ್ಷ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಇದ್ದಾರೆ ಅವರು. ಈ ಸ್ಟೇಜಿನ 2 ದಿವಸದ ಕ್ಲಾಸ್ ತಗೊಂಡಿವೆಲ್ಲ 45,000 ತಗೊಳ್ತಾರೆ. ಬಟ್ ಸರ್ ಕಡಿಮೆ ಫೀಸಲ್ಲಿ ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. TDಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಇಲ್ಲಿ ಕಲ್ತಿರೋರು ಎಲ್ಲರೂ ಸಕ್ಸಸ್ ಆಗಿ ಗುಡ್ ಟ್ರೇಡರ್ ಆಗಿ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗದವರಿದ್ದೀವಿ, ಎಲ್ಲರೂ ಕೋಟ್ಯಾಧಿಪತಿಗಳಾಗಿ. ಅದಾದ್ಮೇಲೆ ಇಲ್ಲಿ ಎಲ್ಲರೂ ಗೆಲ್ಲುವ ಗಂಟನೆ ಬಂದಿದ್ದೀವಿ. ಬಟ್ ಗೆಲ್ಲಬೇಕು ಅಂದ್ರೆ ಸೋಲಕ್ಕೆ ರೆಡಿ ಇರ್ಬೇಕು. ಸೋಲಕ್ಕೆ ನೀವು ಸಿದ್ಧರಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಬಟ್ 10,000ದಲ್ಲಿ 10 ಲಕ್ಷದ ಕನಸು ಕಾಣಬಾರ್ದು. 10,000 ಹಾಕಿ ಒಂದು ಚೆಕ್ ಬೀಡಾಗ್ಲಿ ಇಟ್ರೆ ದಿವ್ಸಕ್ಕೆ ಒಂದು 500 ರೂಪಾಯಿ ಲಾಭ ತಗೋಬಹುದು. ಅದೇ 10 ಲಕ್ಷ ಇಟ್ಟು ಒಂದು ಕಿರಾಣಿ ಅಂಗಡಿ ಇದ್ರೆ ಒಂದು 5,000 ರಿಂದ 10,000 ವ್ಯಾಪಾರ ಮಾಡ್ಬೋದು. ಅದೇ ತರ ಶೇರ್ ಮಾರ್ಕೆಟ್ ಅಲ್ಲಿ ಬಿಗ್ ರಿಟರ್ನ್ ಬೇಕಂದ್ರೆ ಬಿಗ್ ಇನ್ವೆಸ್ಟ್ಮೆಂಟ್ ಇರ್ಬೇಕು. ಚಿಕ್ಕ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಬಿಗ್ ರಿಟರ್ನ್ ಕೇಳಬೇಡಿ. ಬಿಗ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಬಿಗ್ ರಿಟರ್ನ್ ಕೇಳಿದ್ರೆ ಸಕ್ಸಸ್ ಆಗ್ಬೋದು ಅಂತ ನಾನು ಮಾಡ್ತೀನಿ. ದಾವಣಗೆರೆಯವರೇ ನಾವು ಸುಮಾರು 1 ವರ್ಷದಿಂದ ನಾವು ಟ್ರೇಡ್ ಮಾಡ್ತಿದ್ದೀವಿ. ಶೇರ್ ಮಾರ್ಕೆಟ್ ಅಂದರೆ ಏನಂತ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಏನೋ ಒಂದು ಶುರು ಮಾಡಿದ್ದೆ ನಾವು ಯಾವುದೇ ಸ್ಟಾಕ್ಸ್ ಏನು ತಗೊಂಡಿಲ್ಲ. ಡೈರೆಕ್ಟಾಗಿ FNO ಡೈರೆಕ್ಟ್ ಬೆಂಕಿಗೆ ಹಾರಿದ್ದು. ಬೆಂಕಿ ಹಾರಿದಾಗ ಎಲ್ಲೆಲ್ಲಿ ಉರಿತಾ ಇತ್ತು ಅಂತಲೇ ಗೊತ್ತಿರಲಿಲ್ಲ. ಫಸ್ಟಿನ ದಿವಸ ಮಾತ್ರ ನಮಗೆ ನೀರು ಬಿದ್ದಿತ್ತು, ಆಮೇಲೆಲ್ಲ ಶುರುವಾಯಿತು. ಆಮೇಲೆ ಗೊತ್ತಾಗಲಿಲ್ಲ ಅದು ಹೆಂಗೆ ಅಂದರೆ, ನಾವು ಅಲ್ಲಿ ಮಾರ್ಕೆಟನ್ನ ಪೂರ್ತಿ ಸ್ಟಡಿ ಮಾಡೋದಕ್ಕೆ ಎಷ್ಟೊಂದು ಟೈಮ್ ಬೇಕಾಗುತ್ತೆ, ಸ್ಟ್ರಾಟಜಿಗಳು ಬೇಕಾಗುತ್ತೆ. ಅದೆಲ್ಲದಕ್ಕೂ ಮೇಲಾಗಿ ನಮ್ಮ ಮನಸ್ಥಿತಿ ಭಾಳ ಗಟ್ಟಿ ಬೇಕು. ಯಾಕಂದರೆ ಲಾಸ್ ಆಗ್ಬೇಕಾದ್ರೆ 10,000 ಆದ್ರೂ ಸುಮ್ಮನಿರ್ತೀವಿ, 1,000 ಪ್ರಾಫಿಟ್ ಆದ್ರೂ ಸಾಕಪ್ಪ ಶಿವ ಅಂತ ಎದ್ಬಿಡ್ತೀವಿ. ಇದು
ಇವತ್ತು ಆ ಸೈಕಾಲಜಿನೂ ನಾವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಈ ಸ್ಟ್ರಾಟಜಿಗಳನ್ನು ಇವ್ರು ಕಲಿಸ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಇರುತ್ತೆ ಅಂತಲೇ ನೀವು ಒಬ್ಬರೇ ಕಲ್ತ್ರೆ ಏನೂ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಬೇರೆ ಯಾವುದೂ ಕೋರ್ಸಸ್ ಇರಲಿಲ್ಲ ನಮಗೆ. ಈ ಟಿ ಡಿ ಅವರು ಇಲ್ಲಿ ಬಂದು ನಮಗೆ ಒಳ್ಳೆ ವರ್ಕ್ಶಾಪ್ ಮಾಡಿರೋದ್ರಿಂದ ನಮಗೆ ಒಳ್ಳೆ ಉಪಯೋಗ ಆಗ್ತಾ ಇದೆ ಅಂತ ನಾನು ಅನ್ಕೊತೀನಿ. ಮತ್ತು ನಾವು ಆಲ್ರೆಡಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡಿದಾಗ ಈ ಥರ ಗೈಡೆನ್ಸ್ ಕೊಡೋದು ಮತ್ತು ಈ ಸ್ಟ್ರಾಟಜಿಗಳು ನಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಾಳ್ಮೆಯಿಂದ ನಾವು ಹಣ ಮಾಡಬೇಕು ಅನ್ನೋದನ್ನ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರೋಂಗೆ ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಇರೋದು. ಕನ್ನಡಿಗರಾಗಿ ನಮ್ಮ ಮನೋಜ್ ಸರ್ ಮತ್ತು ಅವ್ರದ್ದೊಂದು ಟೀಮು ಇಲ್ಲಿ ಬಂದು ನಮಗೆ ಹೆಲ್ಪ್ ಮಾಡ್ತಿದೆ. ಇನ್ಮೇಲೆ ಕನ್ನಡಿಗರು ಜಾಸ್ತಿ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿರಿ ಅಂತ ಹೇಳ್ತೀನಿ. ಫಸ್ಟ್ ದಾವಣಗೆರೆ ಮತ್ತು ಚಿತ್ರದುರ್ಗ ಜನರ ಪರವಾಗಿ ಟಿ ಡಿ ಅಕಾಡೆಮಿಗೆ ಧನ್ಯವಾದ ತಿಳಿಸ್ತೀನಿ. ಆ್ಯಂಡ್ ನಾನು ಇಲ್ಲಿ ಬರೋಕ್ಕೂ ಮೊದಲು ನಾನು ಈಗ 2-3 ವರ್ಷದಿಂದ ನಮ್ಮ ಟಿ ಡಿ ಅಕಾಡೆಮಿ ನಿಮ್ಮ ಯೂಟ್ಯೂಬ್ ನೋಡಿದ್ದೆ. ಕ್ಲಾಸಿಗೆ ಬರಬೇಕು ಅಂತಲೂ ಪ್ಲ್ಯಾನ್ ಮಾಡಿದೆ. ಸಿನ್ಸ್ ಆಮೇಲೆ ಲೆಕ್ಚರ್ ಆಗಿರೋದ್ರಿಂದ ನಮಗೆ ವೆಕೇಷನ್ ಸಿಗೋಲ್ಲ, ಬರೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಒಂದು ಆಮೇಲೆ ನಿಮ್ಮ ಸ್ಟಾಫಿಗೆ ಮಾತ್ರ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ. ಒಂದು ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತಂದರೆ ಪೇಷನ್ಸ್ ಭಾಳ ಮುಖ್ಯ ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಎಸ್ಪೆಷಲಿ ರಾಕೇಶ್ ತುಂಬ ಚೆನ್ನಾಗಿ, ನೀವೆಲ್ಲೂ ಬೋರ್ ಆಗಲಿಲ್ಲ ನಮಗೆ. ಏನೋ ಒಂದು ಎಕ್ಸಾಂಪಲ್ ಹೇಳ್ಕೊತಾ ಹೋಗ್ತೀರಾ, ಅದನ್ನು ನಮ್ಗೆ ಕನೆಕ್ಟ್ ಮಾಡ್ಕೊತೀರಾ. ಸೊ ದಟ್ ಈಸ್ ವೆರಿ ಗುಡ್ ಪ್ರೆಸೆಂಟೇಷನ್. ಆ್ಯಂಡ್ ನಾಲೆಡ್ಜ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನೆಲ್ಲ ಹಿಂಗೆ ಶೇರ್ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಇಲ್ಲಿ ಬಂದು ಗೊತ್ತಾಗಿ ನಾನು ಇಲ್ಲಿ ನಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊತಾ ಇದ್ದೆ. ಏನು ಅಂದರೆ ನಾನು ಇಲ್ಲಿಗೆ ಬೈ ಆಪ್ಷನ್ ಮಾತ್ರ ಗೊತ್ತಿತ್ತು ಸರ್ ನಮಗೆ. ಇಲ್ಲಿ ಬಂದಮೇಲೆ ಸೆಲ್ ಅನ್ನೋದು ಇದೆ ಅನ್ನೋದು ಇವ್ರಿಗೆ ಹೇಳಿ ನಕ್ಕತ್ತಾ ಇದ್ವಿ ನಾವು. ಸೊ ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಬಂದ್ಬಿಟ್ಟು ಉಮೇಶ್ ಅಂತೇಳಿ. ಬೇಸಿಕಲಿ ವರ್ಕಿಂಗ್ ಆ್ಯಸ್ ಎ ಲೆಕ್ಚರರ್. ಸೊ ಸ್ಟಾರ್ಟಿಂಗ್ ನಾನು ಸೇರ್ಕೊಂಡಾಗ ಏನಪ್ಪ ಶೇರ್ ಮಾರ್ಕೆಟ್ ನನಗೆ ಭಾಳ ಇತ್ತು, ಕಲಿಬೇಕು ಏನಾದರೂ ಒಂದು ಇದರಿಂದ ಅಂತೇಳಿ ಸೇರ್ಕೊಂಡಾಗ ಫಸ್ಟ್ ತುಳಸಿಗೌಡ ಸರ್ ಕ್ಲಾಸ್ ತಗೊಂಡಿದ್ರು. ಕ್ಯಾಂಡಲ್ ಸ್ಟಿಕ್ಸ್ ಬರೀತಾರೆ, ಅದೇನು ವಿಕ್ಸ್ ಬರೀತಾರೆ, ಏನು ಅರ್ಥನೇ ಆಗ್ತಿದ್ದಿಲ್ಲ. ಆಮೇಲೆ ಒಂದು ನೆಕ್ಸ್ಟ್ ಡೇ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಕಡೆಗೆ ರೆಗ್ಯುಲರ್ ಕ್ಲಾಸ್ ಹೋಗ್ತಿರಲಿಲ್ಲ. ಆಮೇಲೆ ಈವ್ನಿಂಗ್ ಸ್ವಲ್ಪ ವೀಕಲಿ ಒಂದು 2 times 3 times ಹೋಗ್ತಿದ್ದೆ. ಸ್ವಲ್ಪ ಅರ್ಥ ಮಾಡ್ಕೊತ ಬಂದೆ. ಆಮೇಲೆ ಸಚಿನ್ ಸರ್, ನವೀನ್ ಕೊಡಗು ಸರ್ ತುಂಬ ಸಪೋರ್ಟಿವ್ ಮಾಡ್ತಾರೆ. ಎಸ್ಪೆಷಲಿ ಬಂದ್ಬಿಟ್ಟು ಮನೋಜ್ ಸರ್, ನಿನ್ನೆ ಕ್ಲಾಸ್ ಮತ್ತು ಇವತ್ತು ಕ್ಲಾಸ್, ಮತ್ತು ರಾಕೇಶ್ ಸರ್ ಸೂಪರ್ ಎಕ್ಸಲೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಕೂಡ ನೆಕ್ಸ್ಟ್ ತುಳಸಿಗೌಡ ಸರ್ ದಾವಣಗೆರೆ ಟಿ ಡಿ ಅಕಾಡೆಮಿಯಲ್ಲಿ ಅವರು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಕಲ್ತ್ಕೊಳ್ಳಿ. ಫಸ್ಟು ವರ್ಕ್ ಟು ಲರ್ನ್. ಸೊ ಕಲಿಬೇಕು, ಫಸ್ಟ್ ಕಲ್ತ ಮೇಲೆ ಆಮೇಲೆ ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಹೌದಾ? ಸೊ ಫಸ್ಟ್ ಬಂದು ಸ್ಟಾರ್ಟಿಂಗ್ಗೆ ಅರ್ನ್ ಮಾಡ್ಬೇಕಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಷ್ಟು ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ಗುಡ್ ಈವ್ನಿಂಗ್ ಎವ್ರಿವನ್. ನಾನು ತನ್ಮಯ್ ಅಂತ. ಆ್ಯಕ್ಚುಲಿ ಫೈನಲ್ ಇಯರ್ BCom ಸ್ಟೂಡೆಂಟು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ಬೇಸಿಕ್ಸ್ ಏನೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಮನೋಜ್ ಸರ್ ಕ್ಲಾಸ್ ಕೇಳಿದ್ಮೇಲೆ ಅಟ್ಲೀಸ್ಟ್ ಏನೋ ಒಂದು ನಂಬಿಕೆ ಬಂದಿದೆ, ಇದರಲ್ಲೂ ನಾವು ಟ್ರೇಡಿಂಗ್ ಮಾಡಿ ಏನೋ ಒಂದು ಗಳಿಸ್ಬೋದು ಅಂತ. ನಾಟ್ ಓನ್ಲಿ ಅಬೌಟ್ ಮನಿ, ನಾಲೆಡ್ಜು ಇಂಪ್ರೂವ್ ಆಗಿದೆ ಆ್ಯಂಡ್ ಟೆಕ್ನಿಕ್ಸ್ ಗೊತ್ತಾಗಿದೆ. ಒಂದೇ ಸತಿ ಲಾಭ ಅಲ್ಲ ಅಂದ್ರೂ ಜೀವನದಲ್ಲಿ ಏನೋ ಹೇಳ್ಬೋದು ಅನ್ನೋ ನಂಬಿಕೆ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಟೈಡೆ. 2 yearsಯಿಂದ ಟ್ರೇಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟು ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಇದ್ರದ್ದು ಅಂತ ನೋಡೋಣ ಅಂತ. ಫಸ್ಟ್ಗೆ 3-4 ತಿಂಗಳು ಬರೀ ಗ್ರೀನ್ ಆಗ್ತಾಯಿತ್ತು, ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಮತ್ತೆ ರೆಡ್ ಆಗ್ತಾಯಿತ್ತು, ಗ್ರೀನ್ ಆಗ್ತಾಯಿತ್ತು. ಅದಾದಮೇಲೆ ಫುಲ್ ಟ್ರಂಪ್ ಬಂದ, ಎಲ್ಲ ಕೆಂಪಾಗಿ ಶುರು ಆಗೋಯ್ತು. ಸೊ ಅದಾದಮೇಲೆ ಬುದ್ಧಿವಂತ ನನಗೆ, ಅಂದರೆ ಸಕ್ಸಸ್ಫುಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ಏನೋ ಒಂದು ಫಾರ್ಮಲ್ ಇರುತ್ತಲ್ಲ, ಕಂಡ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಯಾಕೆ ಫಾಲೋ ಮಾಡಬಾರ್ದು? ಕಲಿಯೋವರೆಗೆ ಮಾತ್ರ ಬ್ರಹ್ಮವಿದ್ದೆ, ಕಲ್ತ್ಮೇಲೆ ಎಲ್ಲ ಕೋತಿವಿದ್ದಾನೆ. ಸೊ ನಮ್ಮ ಅಪ್ಪ ಹೇಳ್ತಿದ್ದ ಮಾತು ನನಗೆ ನೆನಪಾಗ್ತಾಯಿತ್ತು ಪದೇ. ಸೊ ಹಂಗಾಗಿ ಒಂದು ಪ್ರಯತ್ನ ಮಾಡೋಣ, ಕಲಿಯೋಣ, ಒಂದು ಪ್ರಾಪರ್ ನಾಲೆಜ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದೆ. ಬಟ್ ತೋಟದ ಕೆಲಸ ಅದೆಲ್ಲ ನಾವು ಮ್ಯಾನೇಜ್ ಮಾಡೋದ್ರಿಂದ ಬೆಂಗಳೂರಲ್ಲಿ ತಿಂಗ್ಳುಗಟ್ಟಲೆ ಕೂತ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಟಿ ಡಿ ಓಪನ್ ಮಾಡಿದಾರೆ, ಇದನ್ನು ಯಾವುದು ಅಕಾಡೆಮಿ ಇಲ್ಲೇ ಓಪನ್ ಆಗಿದೆ. ಸೊ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ ನಮ್ಮ ನವೀನ್ ಸರ್ ಆಗಿರಲಿ, ತುಳಸಿಗೌಡ ಸರ್ ಆಗಿರಲಿ, ಮತ್ತು ನಾವು ಸಚಿನ್ ಸರ್ ಆಗಿರಲಿ, ತುಂಬ ಚೆನ್ನಾಗಿ ಕ್ಲಾಸ್ ಕೊಡ್ತಿದ್ದಾರೆ. ತುಂಬ ಹೆಲ್ಪ್ ಆಗಿದೆ. ನಾವು ವೆರಿ ಥ್ಯಾಂಕ್ಫುಲ್ ಟು ಟಿ ಡಿ ಅಕಾಡೆಮಿ ಆ್ಯಂಡ್ ಮನೋಜ್ ಸರ್. ಆಮೇಲೆ 2 ದಿನದಂತೂ ಎಕ್ಸಲೆಂಟ್. ನಿನ್ನೆ ಅಂತೂ ನಮಗೆ, ಯಾಕೆಂದರೆ 2 ವರ್ಷದಿಂದ ನಾವು ಅಂದರೆ ಏನೂ ಗೊತ್ತಿರಲಿಲ್ಲ, ಟೋಟಲಿ ನಮ್ಗೆ ಏನು ಬೇಸಿಕ್ಕೇ ಗೊತ್ತಿರಲಿಲ್ಲ. ಸುಮ್ಮನೆ ಮಾರ್ಕೆಟಲ್ಲಿ ಇದ್ವಿ. ಇವಾಗ ಏನಂದರೆ ಒಂದಿಷ್ಟು ಕ್ಯಾಂಡಲ್ಸು ಅದು ಇದು ಎಲ್ಲ ಗೊತ್ತಾಗ್ತಿದೆ. ಒಂದು 6 ತಿಂಗಳು ನಾವು ಎಫರ್ಟ್ ಹಾಕಿ ಖಂಡಿತ ಕೆಲಸ ಮಾಡಿದರೆ ನಾವು ಪಾಸಿಟಿವ್ ರಿಸಲ್ಟ್ ತಗೊಳ್ತೀವಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಮಂಜುನಾಥ್ ಅಂತ ಸರ್. ಇಲ್ಲಿ ನಾವು ಟಿ ಡಿ ಅಕಾಡೆಮಿನ ನಾವು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಮನೋಜ್ ಸರ್ ಕ್ಲಾಸೆಲ್ಲ ನೋಡ್ತಾ ಇದ್ವಿ. ಅದು ಚೆನ್ನಾಗಿ ಅನಿಸ್ತಿತ್ತು. ಬಟ್ ನಮಗೆ ಎಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಮತ್ತು ನಾವು
ಬೆಂಗಳೂರು ರಾಜಾಜಿನಗರದಲ್ಲಿ ಇದೆ ಅಂತೇಳಿ ಯೂಟ್ಯೂಬಲ್ಲಿ ಹೇಳಿದರು. ಹಾಗಾಗಿ ಆ ನಂಬರಿಗೆ ಕಾಲ್ ಮಾಡಿದಾಗ ದಾವಣಗೆರೆಯಲ್ಲಿ ಇದೆ ಅಂತ ಗೊತ್ತಾಯಿತು. ನಮ್ಮ ದಾವಣಗೆರೆಯಲ್ಲಿದೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ಹಾಗಾಗಿ ಈ ಸಂಸ್ಥೆ ಸೇರ್ಕೊಂಡಿದ್ವಿ. ತುಂಬ ಚೆನ್ನಾಗೇ ನಮಗೆ ಎಲ್ಲ ಥರದ್ದು ಟ್ರೇಡಿಂದೆಲ್ಲ ಹೇಳ್ಕೊಡ್ತಿದ್ದಾರೆ. ಮತ್ತು ನಾವು ರೆಗ್ಯುಲರಲ್ಲಿ ಅವ್ರು ಹೇಳಿದಂಗೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ತುಂಬ ಆಲೋಚನೆ ಮಾಡಿ ನಾವು ಟ್ರೇಡ್ ಮಾಡಬೇಕು. ಹಾಗಾಗಿ ಏನಾರ ಡೌಟ್ಸ್ ಇದ್ದರೆ ಸರ್ನೆಲ್ಲ ಕೇಳಿದ್ರೆಲ್ಲ ಕ್ಲಿಯರ್ ಮಾಡ್ತಾರೆ. ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಾವು ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಥವಾ ಆಲೋಚನೆ ಮಾಡಿ ನಾವು ಟ್ರೇಡ್ ಮಾಡಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈಗ 2 ದಿವಸದಿಂದ ಟಿ ಡಿ ಅಕಾಡೆಮಿನ ಚೆನ್ನಾಗಾಗಿದೆ ಸರ್ ಕ್ಲಾಸು. ಬಟ್ ಇದ್ರ ಬಗ್ಗೆ ಏನು ಐಡಿಯಾ ಇದ್ದಿಲ್ಲ. ಬಟ್ ಈಗ 2 ದಿವಸದಿಂದ ಕೇಳಿದಾಗಿಂದ ನಾವು ಇನ್ನೂ ಸ್ವಲ್ಪ ಕಲ್ತ್ರೆ ಇನ್ನೂ ಚೆನ್ನಾಗೈತಲ್ಲ ಅನ್ನೋ ಒಂದು ಭಾವನೆ ಬಂದಿದೆ. ಟಿ ಡಿ ಅಕಾಡೆಮಿಗೆ ಒಳ್ಳೆ ಇದಾಗಲಿ. ನಾವು ಅಚಾನಕ್ಕಾಗಿ ಅಬ್ಸ್ಟಾಕ್ನ ಡೌನ್ಲೋಡ್ ಮಾಡಿದ್ದು 2023ರಲ್ಲಿ. ಹಿಂಗೆ ಫ್ರೆಂಡ್ಸ್ ಮಾಡು ಅಂದರು. ಯಾಕಂದರೆ ಅವರಿಗೆ ಒಂದು 500 ರೂಪಾಯಿ ಫೀಡ್ಬ್ಯಾಕ್ ಬರ್ತಾಯಿತ್ತು. ಹಂಗಾಗಿ ಮಾಡಿದ್ವಿ. ಆಮೇಲೆ ನೋಡಿದರೆ ಅವರು ಹತ್ತಗೋ ಅಂತ ಸುಮ್ಮನೆ ನಮಗೆ ಹಾಕಿದ್ರು. ಅದೆಲ್ಲ ಲಾಸ್ ಆಯಿತು. ಈಗ ಪ್ರೆಸೆಂಟ್ಲಿ ಲಾಸಲ್ಲೇ ಇದ್ದೀವಿ. ಈಗ 2 ದಿನ ಸೆಮಿನಾರು ತುಂಬ ಒಳ್ಳೆಯ ಉಪಯುಕ್ತವಾದಂಥ ಆ್ಯಪ್ಗಳು ಅವು ಇವು ನೋಡ್ಕೊಳಕ್ಕೆ ಅನುಕೂಲ ಆಯಿತು. ನಮಗೆ ಯಾವ್ದು ಬಳಸ್ಬೇಕು ಯಾವ್ದು ಬಳಸಬಾರ್ದು ಅನ್ನೋದು ಇಲ್ಲಿವರೆಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಮಟ್ಟಿಗೆ ಚೆನ್ನಾಗಿ ಇದಾಯಿತು. ಹಾಗೆ ಟಿ ಡಿ ಅವರು ತುಂಬ ಒಳ್ಳೆ ಆ್ಯಪ್ ಆಗಿ ಮತ್ತು ಎಲ್ಲನೂ ಫ್ಯಾಕಲ್ಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದೆ ಅವರು ಒಂದು ದೊಡ್ಡದಾಗಿ ಬೆಳೀಲಿ ಮತ್ತು ಗ್ರೋ ಆ್ಯಪ್ ಥರನೂ ಟಿ ಡಿ ಆ್ಯಪ್ ಮಾಡ್ಕೊಂಡು NSC ಇದರಲ್ಲಿ ಲೀಸ್ಟ್ ಆಗಲಿ ಅಂತ ಅವ್ರಿಗೆ ಶುಭ ಹಾರೈಸ್ತೀವಿ. ಕನ್ನಡಿಗರಿಗಾಗಿ ಹುಟ್ಟಿರುವ ಈ ಟಿ ಡಿ ಅಕಾಡೆಮಿಗೆ ಮೊದಲನೇದಾಗಿ ಧನ್ಯವಾದಗಳು. ಈ 2 ದಿವಸದಲ್ಲಿ ಚೆನ್ನಾಗಿ ಟೆಕ್ನಿಕಲ್ ಕಲಿತಾ ಇದ್ದೇವೆ ಸರ್. ಪ್ರಾಕ್ಟೀಸ್ ಮಾಡ್ತಾ ಇನ್ನೂ ಕಲಿಬೇಕಂತ ಅಂದ್ಕೊಂಡಿದ್ದೀವಿ ಸರ್. RSI ಬಗ್ಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲು ಟಿ ಡಿ ಅಕಾಡೆಮಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ 2 ದಿವಸ ನಾವು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ. ಮಾರ್ಕೆಟ್ ಏರುವಾಗೂ ದುಡ್ಡು ಮಾಡ್ಬೋದು ಮತ್ತು ಬೀಳುವಾಗೂ ದುಡ್ಡು ಮಾಡೋದು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇವರು ಇನ್ನೂ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ 2 ದಿವಸ ಹೇಳ್ಕೊಟ್ಟಿದ್ದು ನೀವು ಬೇಕಾದಷ್ಟು ದಿವಸ ಬಂದು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂತಾರೆ. ಅದೇ ನಮಗೆ ದೊಡ್ಡ ಬೆನಿಫಿಟ್ ಇಲ್ಲಿ. ಆದ್ದರಿಂದ ನಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. 70 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಒಂದು ಸಲ ಟಿ ಡಿ ಅಕಾಡೆಮಿದ ಯೂಟ್ಯೂಬ್ ನೋಡಿದಾಗ ಮಲಿಗೆದಲ್ಲಿ ನಾವು ರೊಕ್ಕ ಮಾಡ್ಬೋದು ಅಂತ ಯಾವಾಗ ಅವರು ಯೂಟ್ಯೂಬ್ ನೋಡಿದ್ವಿ, ಅವಾಗಿಂದ ನಾನು ಒಂದು ಸ್ವಲ್ಪ ಇದ್ರೊಳಗೆ ಕಾಲೇಜ್ ತೊಗೊಂಡು ಮುಂದುವರಿಬೇಕಂತೇಳಿ ಹಾವೇರಿಂದ ಇಲ್ಲಿಂದ ಬಂದೀನಿ. ಆ ಮನೋಜ್ ಸರ್ಗೆ ಪ್ರಾಮಿಸ್ ಮಾಡ್ತೀನಿ, ನಾನಂತೂ 100% ಇಂಪ್ರೂವ್ಮೆಂಟ್ ಆಗೇ ಆಗ್ತೀನಿ. 3, 2, 1. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಟಿ ಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.